ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ಪಟ್ಟಣದಲ್ಲಿ ನಿರ್ಮಾಣವಾದ ವಾಲ್ಮೀಕಿ ಸಮುದಾಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಬುಧವಾರ 7ರಂದು ಶಿರಹಟ್ಟಿ ಪಟ್ಟಣದ ಜನತೆಯ ಹಾಗೂ ತಾಲೂಕಿನ ವಾಲ್ಮೀಕಿ ಸಮುದಾಯದ ಬಹುದಿನಗಳ ಕನಸಾಗಿದ್ದ ವಾಲ್ಮೀಕಿ ಸಮುದಾಯ ಭವನ ಇದೇ 7ರಂದು ಅಂದರೆ ಬುಧವಾರದಂದು ಪಟ್ಟಣದ ಚಬ್ಬಿ ರಸ್ತೆಯ ಸಿದ್ದರಾಮೇಶ್ವರ ನಗರದಲ್ಲಿ ನೂತನವಾಗಿ ಲೋಕಾರ್ಪಣೆಗೊಳ್ಳುತ್ತಿರುವ ವಾಲ್ಮೀಕಿ ಭವನ ಕಟ್ಟಡವನ್ನು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಶ್ರೀಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ ಮುಖಂಡ ಹಾಗೂ ಅರಣ್ಯ ನಿಗಮದ ಮಾಜಿ ಅಧ್ಯಕ್ಷ ಟಿ ಈಶ್ವರ್ ಹೇಳಿದರು. ಅವರು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಶಿರಹಟ್ಟಿ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇದರ ಜೊತೆಗೆ ತಾಲೂಕಾ ಮುಖ್ಯ ಕೇಂದ್ರ ಸ್ಥಳವಾದ ಪಟ್ಟಣದಲ್ಲಿ ಅತ್ಯಂತ ಸುಸಜ್ಜಿತ ಪ್ರವಾಸಿ ಮಂದಿರವನ್ನು ನಿರ್ಮಿಸಲು ಸಹ ಸಚಿವರ ಗಮನಕ್ಕೆ ತರಲಾಗುವುದು. ಈ ಕುರಿತು ನೀಲನಕ್ಷೆ ಸಿದ್ಧಪಡಿಸಲಾಗಿದೆ. ತಾಲೂಕಿನಾದ್ಯಂತ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗೆ ಅಗತ್ಯವಿರುವ ಅನುದಾನ ಕೂಡ ಒದಗಿಸಬೇಕೆಂದು ಮನವಿ ಸಲ್ಲಿಸಲಾಗುತ್ತಿದ್ದು, ಸಮಸ್ತ ನಾಗರಿಕರ ಸಹಕಾರ ಸಹ ಅಗತ್ಯವಿದೆ. ಈ ವಾಲ್ಮೀಕಿ ಸಮುದಾಯ ಭವನದ ಅಡಿಗಲ್ಲು ಸಮಾರಂಭವನ್ನು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಳೆದ 2015ರಲ್ಲಿ ಅಡಿಗಲ್ಲು ಹಾಕಿದ್ದು, ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಲೋಕಾರ್ಪಣೆಗೊಳ್ಳುತ್ತಿದ್ದು ನಮ್ಮೆಲ್ಲರ ಸುದೈವವಾಗಿದ್ದು, ಉದ್ಘಾಟನೆಯ ನಂತರ ಸಚಿವರು ನೇರವಾಗಿ ಸೊರಟೂರು ಬೈಪಾಸ್ ರಸ್ತೆಯ ಮೂಲಕ ಶ್ರೀಮಠಕ್ಕೆ ಸಂಪರ್ಕ ಕಲ್ಪಿಸುವ 23 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿನ ರಸ್ತೆ ಕಾಮಗಾರಿ ಪ್ರಸ್ತಾವನೆಯನ್ನು ಇದೇ ಸಂದರ್ಭದಲ್ಲಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ವಾಲ್ಮೀಕಿ ಸಮಾಜದ ಮಾಜಿ ತಾಲೂಕಾ ಅಧ್ಯಕ್ಷ ಶಿವನಗೌಡ ಪಾಟೀಲ್ ಅವರು ಮಾತನಾಡಿ, ಕಳೆದ ದಶಕಗಳ ಹಿಂದೆ ಇದೇ ವಾಲ್ಮೀಕಿ ಸಮುದಾಯ ಭವನವನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಡಿಗಲ್ಲು ನೆರವೇರಿಸಿದ್ದು, ಬುಧವಾರ ಕಟ್ಟಡದ ಉದ್ಘಾಟನೆಯನ್ನು ಅವರೇ ಮಾಡುತ್ತಿರುವುದು ನಮ್ಮೆಲ್ಲರ ಸುದೈವವಾಗಿದೆ. ಅತ್ಯಂತ ಸುಸಜ್ಜಿತವಾದ ಕಟ್ಟಡ ಇದಾಗಿದ್ದು, ಇದರ ಸದುಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕೆಂದು ಹೇಳಿದರು. ಮಹರ್ಷಿ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಪ್ರಸನ್ನಾನಂದ ಶ್ರೀಗಳು, ಜಗದ್ಗುರು ಫಕೀರ ದಿಂಗಾಲೇಶ್ವರ ಶ್ರೀಗಳು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು, ಶಾಸಕ ಡಾಕ್ಟರ್ ಚಂದ್ರಲಮಾಣಿ ಅವರು, ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ಸೇರಿದಂತೆ ಹಲವಾರು ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೋಮಯ್ಯನ ಮಾಗಡಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಯ್ಯ ಕುಲಕರ್ಣಿ, ಸಹಾಯಕ ನಿರ್ದೇಶಕ ಮುತ್ತಣ್ಣ ಸಂಕನೂರ್, ಮಾರುತಿ ಅಮರಾಪುರ್, ಬಸನಗೌಡ ಪಾಟೀಲ್, ಮಹೇಂದ್ರ ಉಡಚಿಣ್ಣವರು ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 7ನೇ ತಾರೀಕಿಗೆ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಮತ್ತು ರಾಜ್ಯದ PWD ಮಿನಿಸ್ಟರ್ಗಳಾದಂಥ ಸತೀಶ್ ಜಾರಕಿಹೊಳಿ ಅವರು ಶಿರಹಟ್ಟಿಗೆ ಬರ್ತಾ ಇದ್ದಾರೆ. ಶಿರಹಟ್ಟಿಗೆ ಬರುವ ಮುಖ್ಯ ಉದ್ದೇಶ ಈ ವಾಲ್ಮೀಕಿ ಭವನವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಉದ್ಘಾಟನೆ. ಅದು ಮುಗಿದ ಮೇಲೆ ಶಿರಹಟ್ಟಿ ಮಠಕ್ಕೆ ಭೇಟಿ ಕೊಡ್ತಾರೆ. ಜಗದ್ಗುರು ಫಕೀರೇಶ ಸಿದ್ದರಾಮ ಸ್ವಾಮಿಗಳು ಮತ್ತು ಜಗದ್ಗುರು ಫಕೀರೇಶ ದಿಂಗಾಲಿ ಸ್ವಾಮಿಗಳು ಅಲ್ಲಿ ಉಪಸ್ಥಿತರಿರ್ತಾರೆ. ಆ ಮಠಕ್ಕೆ ಒಂದು ಹೊಸದಾದ ರೋಡನ್ನು ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಎಲ್ಲ ಭಕ್ತರು ಮತ್ತು ಶಿರಹಟ್ಟಿ ಜನರ ಆಶೆಯಾಗಿದೆ. ಅದನ್ನು ಮೊನ್ನೆ ಸಲ ಪ್ರಿಲಿಮಿನರಿ ಅದಕ್ಕೆ ಎಸ್ಟಿಮೇಷನ್ ಮಾಡಿಸಿ ಸುಮಾರು 15ರಿಂದ 20 ಕೋಟಿ ರೂಪಾಯಿದು ಒಂದೊಂದು ರೋಡನ್ನು ಫಕೀರೇಶ್ವರ ಮಠಕ್ಕೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಅವತ್ತು ಸಲ್ಲಿಸ್ತಾ ಇದ್ದೀವಿ. ತಾತ್ವಿಕವಾಗಿ ಮಂತ್ರಿಗಳ ಹತ್ರ ಇದನ್ನು ಚರ್ಚೆ ಮಾಡಿ ಅವತ್ತೇ ಕೊಡ್ತೀವಿ. ತದನಂತರ ಮಾನ್ಯ ಮಂತ್ರಿಗಳು ಅಲ್ಲೇ ನಮ್ಮ ಮಠದ ವೀಕ್ಷಣೆಯನ್ನು ಮಾಡಿ ಪ್ರಸಾದ ತೆಗೆದುಕೊಂಡು ಸೊರಟೂರಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೆ. ಸೊರಟೂರಲ್ಲಿರ್ತಕ್ಕಂಥದ್ದು ಅಲ್ಲಿ ಮಹರ್ಷಿ ವಾಲ್ಮೀಕಿಯವರ ದೇವಸ್ಥಾನ ಮತ್ತು ಸಮುದಾಯ ಭವನ ಉದ್ಘಾಟನೆ, ಮೂರ್ತಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಅದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇರೋದರಿಂದ ಇಲ್ಲಿಯ ವಾಲ್ಮೀಕಿ ಭವನಕ್ಕೆ ಕೂಡ ನಮ್ಮ ರಾಜನಹಳ್ಳಿ ಜಗದ್ಗುರು ವಾಲ್ಮೀಕಿ ಪ್ರತಾನಂದ ಮಹಾಸ್ವಾಮಿಗಳು ಮತ್ತು ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾರೆ. ಇಲ್ಲಿ ಕಾರ್ಯಕ್ರಮಕ್ಕೂ ಮತ್ತು ಅಲ್ಲಿ ಸೊರಟೂರು ಕಾರ್ಯಕ್ರಮ. ಸೊರಟೂರು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಅಲ್ಲಿ ವಿಶೇಷವಾದಂಥ ಕೆಲವು ಹೊಸ ಹೊಸ ಯೋಜನೆಗಳನ್ನು ಮಠದಿಂದ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿದೆ. ಅದು ಬಹುತರವಾಗಿ ಶ್ರೀಗಳು ಬಂದಾಗ ಅದನ್ನೆಲ್ಲ ಮಾಡ್ತಾರೆ. ಸೊ ಹೀಗಾಗಿ ನಾವು ನಮ್ಮೂರಿನ ಶಿರಹಟ್ಟಿಯ ಭಾಳ ಸುಸಜ್ಜಿತವಾಗಿ ವಾಲ್ಮೀಕಿ ಭವನವನ್ನು ಕಟ್ಟಿದ್ದಾರೆ. ಆ ಎಲ್ಲ ಅಧಿಕಾರಿಗಳು ಕೂಡ ಅವತ್ತಿನ ಹಾಜರಿದ್ದು ಇದಕ್ಕೆ ಕಾಂಪೌಂಡ್ ಬಾಡಿ ಕಟ್ತಕ್ಕಂಥದ್ದು ಮತ್ತೊಂದು ಮುಗಿದೊಂದು ಫರ್ದರ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಸರ್ಕಾರದ ಗಮನವನ್ನು ಅವತ್ತಿನ ದಿನ ತರ್ತೀವಿ ಮತ್ತು ಅವತ್ತು ಲೋಕಾರ್ಪಣೆ ಆಗ್ತಾ ಇದ್ದಂಗೆ ಇದ್ರ ಕಾರ್ಯ ಪ್ರಾರಂಭವಾಗುತ್ತೆ.
ಇದಾದ ನಂತರ ನಮ್ಮ ಭಾವನೆಗೆ ಸ್ಪಂದಿಸಿ ಮಂತ್ರಿಗಳು ಶಿರಹಟ್ಟಿ ಮಠಕ್ಕೆ ರೋಡ್ ಮಾಡಿಕೊಡೋದು ಮತ್ತು ಇತರೆ ಏನಾದರೂ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳಿದ್ರೆ ಕೂಡ ಗಮನಿಸುವಂಥದ್ದು ಅವತ್ತಿನ ಹೀಗಾಗಿ ಈ ಕಾರ್ಯಕ್ರಮದ ಪೂರ್ವಭಾವಿ ತಯಾರಿಯನ್ನು ಮಾಡಿ ನೋಡಲಿಕ್ಕೆ ವಿಚಾರಿಸಲಿಕ್ಕೆ ಮತ್ತು ಇದರಲ್ಲಿ ನಾವೆಲ್ಲ ಭಾಗ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾರ್ಗದರ್ಶನ ಹೋಗಿದೆ. ಇನ್ನು ಮಠದಿಂದ ಆಗ್ತಕ್ಕಂಥದ್ದು ಸ್ವರ್ತೂರಲ್ಲಿ ಆಗ್ತಕ್ಕಂಥದ್ದನ್ನು ನಾವು ಇವತ್ತು ವೀಕ್ಷಣೆ ಮಾಡಿ ಅಲ್ಲಿ ಏನೇನು ತಯಾರಿ ಮಾತಾಡ್ತಾ ಇದ್ದೀವಿ. ಇಷ್ಟು ಸರ್ಕಾರದ್ದು ಮತ್ತು ಖಾಸಗಿ ಎರಡೂ ಕಾರ್ಯಕ್ರಮಕ್ಕೂ ಮಾನ್ಯ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಚ್ ಕೆ ಪಾಟೀಲ್ ಸ್ವಾಭಾವಿಕ ಕಾರ್ಯಕ್ರಮಗಳು ಸ್ಥಳೀಯ ಶಾಸಕರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದು ಸರ್ಕಾರದ ಯಾವ ರೂಪರೇಷೆಗಳಲ್ಲಿ ಆ ಪ್ರಕಾರ ವಾಲ್ಮೀಕಿ ಸಮಾಜದ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಬಂಧುಗಳು ಕೂಡ ಇದಕ್ಕೆ ಬರೋರಿದ್ದಾರೆ. ಇಷ್ಟೆಲ್ಲ ಇದೆ.